ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಡೇ ಸ್ಟಾರ್ಟ್ ಆಗಿದೆ ವಿತ್ ಅ ಕಪ್ ಆಫ್ ಟೀ. ಸೊ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಸೊ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀವಿ ಅಂದರೆ ದೇಸಿ ಪಾಸ್ತಾ. ಸೊ ಫಸ್ಟ್ ಪಾಸ್ತಾನ ಬೇಯಿಸ್ಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ನೀರು, ಬೇಯಿಸ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ನೀರು. ಪಾಸ್ತಾ ನಾವು ಯಾವ ಪಾಸ್ತಾ ಯೂಸ್ ಮಾಡ್ತಿದ್ದೀವಿ ಅಂದರೆ ಇದು ಮ್ಯಾಕ್ರೋನಿ ಆ್ಯಂಡ್ ಮೇಡ್ ಫ್ರಮ್ ವೀಟ್. ಸೊ ಇದರಲ್ಲಿ ಮೈದಾ ಇರಲ್ಲ, ವೀಟ್. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಾಯ್ಲ್ ಆದಾಗ ಈ ಪಾಸ್ತಾನ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆಗ್ತಾ ಇದೆ. ಸೊ ಇದು ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದನ್ನ ಆಫ್ ಮಾಡಿದ್ದೀನಿ. ಪಾಸ್ತಾ ಕೂಡ ಬೆಂದಿದೆ. ನೋಡಿ ಈ ಥರ ಬ್ರೇಕ್ ಆಗಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ತೊಗೊಂಡಿರೋ ಕ್ವಾಂಟಿಟಿ ಅಂದರೆ ಲೈಕ್ ನೋಡಿ, ಇಷ್ಟು ಪಾಸ್ತಾಗೆ 1 ಪ್ಲೇಟ್ ಪಾಸ್ತಾಗೆ. ಸೊ ಸ್ವಲ್ಪ ಬೀನ್ಸ್, ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಟೊಮ್ಯಾಟೊ, ಆನಿಯನ್, ಮತ್ತು ಒಂದು ಗ್ರೀನ್ ಚಿಲ್ಲಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ. ಸೊ ಬನ್ನಿ ಇವಾಗ ನಾವು ಪಾಸ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನನಗೆ ವೆಜಿಟೇಬಲ್ಸ್ ಇದ್ದರೆ ತುಂಬ ಇಷ್ಟ ತಿನ್ನೋದಕ್ಕೆ. ಸೊ ನಮ್ಮ ಹಸ್ಬೆಂಡ್ಗೆ ಅದಿಲ್ಲ ಅಂದರೂ ಓಕೆ. ವೆಜಿಟೇಬಲ್ಸ್ ಹಾಕಿಲ್ಲ ಅಂದರೂ ಜಸ್ಟ್ ಆನಿಯನ್, ಟೊಮ್ಯಾಟೊ ಮತ್ತು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕೂಡ ಮಾಡ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ನಾವು ಕಟ್ ಮಾಡ್ಕೊಂಡಿರೋ ಜಿಂಜರ್ ಮತ್ತು ಗಾರ್ಲಿಕ್, ಇದಕ್ಕೆ ಆನಿಯನ್ಸ್ ಇರ್ಬೋದು. ಮತ್ತು ತಗೊಂಡಿರೋ ಕರಿಬೇವು. ಇದು ಸ್ವಲ್ಪ ಫ್ರೈ ಆಗಿದೆ. ಕಟ್ ಮಾಡ್ಕೊಂಡಿರೋ ತರಕಾರಿ ಹಾಕೋಣ. ಟೊಮ್ಯಾಟೊ ಕೂಡ ಸೇರಿಸ್ಬೋದು. ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗೋದು. ಸೊ ನಾವು ಆಲ್ರೆಡಿ ಒಂದು ಸ್ವಲ್ಪ ಉಪ್ಪನ್ನ ಪಾಸ್ತಾಗ ಹಾಕೊಂಡಿದ್ದೀವಿ. ಉಪ್ಪನ್ನ ನೋಡ್ತೀನಿ ಹಾಕೊಳ್ಳಿ. ಸೊ ತರಕಾರಿ ಬೇಗ ಬೇಯುತ್ತೆ ಈ ಟೈಮಲ್ಲಿ ಉಪ್ಪನ್ನ ಆ್ಯಡ್ ಮಾಡಿದ್ರೆ. ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಖಾರದ ಪುಡಿ. ಸೊ ಆಲ್ರೆಡಿ ಒಂದು ಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದಕ್ಕೆ ಪಾಸ್ತಾ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಪಾಸ್ತಾ ರೆಡಿ. ಪಾಸ್ತಾ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡೋಕ್ಕೆ ಬಿಡಿ. ನಮ್ಮ ದೇಸಿ ಪಾಸ್ತಾ ಇವಾಗ ರೆಡಿ ಆಗಿದೆ. ಇವತ್ತು ಟೇಸ್ಟ್ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಇಲ್ಲ, ನಾನೇ ಟೇಸ್ಟ್ ಮಾಡ್ತೀನಿ. ಓಕೆ, ಸಿ ಯು ಆಲ್ ಇನ್ ನೆಕ್ಸ್ಟ್ ರೆಸಿಪಿ. ಮಾಂಕಿ ಹೆಲೋ, ಹಾಯ್. ಏನು ಇವತ್ತು ಸ್ಪೆಷಲ್? ಹಾಯ್, ಸೇ ಹಾಯ್. ಅನ್ನ ತಿನ್ನು. ಇಲ್ಲಿ ನೋಡ, ಮನೆ ಫುಲ್ಲು ಅಡ್ಡಾಡಿರ್ತಾರೆ ನೋಡಿ. ಇಲ್ಲಿ ನೋಡ, ಅಲ್ಲಿ ಹಾಂ ನೋಡಿ, ಇಲ್ಲಿ ಎಲ್ಲ ಮನೆ ತುಂಬ ವೇಸ್ಟು ನೋಡಿ. ಇದು ವೇಸ್ಟೇ ನೋಡಿ, ಇದು ವೇಸ್ಟೇ. ನಿಮಗೆ ಟೈಮ್ ಆಗಿಲ್ವಾ? ಪ್ಯಾಕಿಂಗ್ ಮಾಡಲ್ವಾ? ಕಾರ್ ಕ್ಲೀನ್ ಮಾಡಲ್ವಾ? ಮಾಡಬೇಕು. ನನಗೆ ತಾನು ಆಫೀಸಿಂದ ಬಂದೆ, ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದು. ತಲೆ ತುಂಬ ನೋವ್ತಾ ಇದೆ. ಪ್ಲೀಸ್ ಪ್ಯಾಕ್ ಮಾಡ್ಕೊಡು. ಲಾಗಿನ್ ಆಗಿದ್ದೀನಮ್ಮ, ನಾನೆಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಪ್ಯಾಕಿಂಗ್ ಮಾಡ್ಕೊಡಮ್ಮ. ಅವ್ರ ಕೆಲಸ ಅವರೇ ಮಾಡಬೇಕು ಅಲ್ವಾ? ಕರೆಕ್ಟು. ಎಷ್ಟಾಯ್ತು 2 ಜೊತೆ ಬಟ್ಟೆ ಎತ್ತಿಕೊಳ್ಳೋದಕ್ಕೆ? ಒಂದು ಪಂಚೆ, ಒಂದು ಶರ್ಟು, ಒಂದು ಜೊತೆ ಬಟ್ಟೆ, ಅಷ್ಟೇ ತಾನೇ? ಅಷ್ಟೇ. ಹುಡುಗರದ್ದು ಏನು ಒಂದು ಚಡ್ಡಿ ಬನಿಯನ್ ಹೋಗ್ತಾ ಇದ್ಯಾ? ನನ್ನ ತಲೆನೋವಂತೆ. ಪ್ಯಾಕ್ ಮಾಡಿ ಅಂದ್ರೆ ಬಿತ್ಕೊಂಡಿದ್ದಾನೆ. ತಲೆ ತುಂಬ ನೋವ್ತಿದೆ. ಸ್ವಲ್ಪ ಮಸಾಜ್ ಮಾಡಮ್ಮ. ಓಕೆ, ಹೇಗಿತ್ತು ನಿಮ್ಮ ಆಫೀಸ್ ಇವತ್ತು? ಇಡಿ ಇದನ್ನ ಸ್ಕ್ರೀನ್ ಹಾಕ್ತೀವಿ. ಸ್ವಲ್ಪ ಮಸಾಜ್ ಮಾಡಮ್ಮ. ಸ್ವಲ್ಪ ತಲೆ ಮಸಾಜ್ ಮಾಡು. ಪರವಾಗಿಲ್ಲ. ಜನಗಳಿಗೆ ನಾವಿಬ್ರು ಮಾದರಿ ಆಗಿರ್ಬೇಕು. ಮಾಡು ನೋಡಿ ಎಂತ ಹಸ್ಬೆಂಡು ಇವರು ಅಂತ. ಕೆಲಸ ಬಿಟ್ಬಿಟ್ಟು ನಿಂಗೆ ಮಸಾಜ್ ಮಾಡಬೇಕು. ನಾನು ಕೆಲಸ ಎಲ್ಲ ಬಿಡಬೇಡ, ಮಸಾಜ್ ಮಾಡ್ಕೊಂಡು ಕೆಲಸ ಮಾಡು.
ಈ ಥರ ಹಸ್ಬೆಂಡ್ನ ಕಟ್ಕೊಂಡು ನೋಡಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ನೀನು ಬೇಗ ಕಷ್ಟಪಡ್ತಾ ಇರ್ಬೋದೆ, ನಿನ್ನ ಕಟ್ಕೊಂಡು ನಾನು ಸುಖ ಪಡ್ತಾ ಇದ್ದೀನಿ. ನನ್ನ ಮನೆ ಲಕ್ಷ್ಮಿ ಇವಳು. ನನಗೆ ಮೆಸೇಜ್ ಬಂತು ಗೈಸ್, ನಮ್ಮ ಮನೆ ಗೃಹಲಕ್ಷ್ಮಿ, ನಮ್ಮ ಮನೆ ಗೃಹಲಕ್ಷ್ಮಿ, ನನ್ನ ಲಕ್ಷ್ಮಿ, ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ಧನಲಕ್ಷ್ಮಿ, ಏನ್ ಗೊತ್ತಾ ಫ್ರೆಂಡ್ಸ್, ವರಮಹಾಲಕ್ಷ್ಮಿ, ಎಲ್ಲ ಲಕ್ಷ್ಮಿ. ಆಮ್ಲೆಟ್ ಹಾಕು ಅಂತ ಹೇಳಿದ್ನಲ್ಲ, ಅದನ್ನ ಹಾಕ್ಬೇಕು ಅಂತ ಈ ತರ ಡೈಲಾಗ್ ಹೊಡಿತಿದ್ದಾರೆ. ಹೋಗಿ ಆಮ್ಲೆಟ್ ಹಾಕು ಅಂದ್ರೆ ನೋಡಿ ಹೀಗೆ. ಇಲ್ಲ ಇಲ್ಲ ಇಲ್ಲ, ನೀನು ನನ್ನ ಲಕ್ಷ್ಮಿ ಕಡೆ, ನೀನು ನನ್ನ ಲಕ್ಷ್ಮಿ. ಮತ್ತೆ ನಾನು ಮಸಾಲ ಪುರಿ ಕೇಳಿದ್ರೆ ತಗೋ ಬಂದಿಲ್ಲ. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಮಹಾಲಕ್ಷ್ಮಿ, ನೀನು ನನ್ನ ಲಕ್ಷ್ಮಿ, ಮಹಾಲಕ್ಷ್ಮಿ. ಬಟ್ ಗೃಹಲಕ್ಷ್ಮಿ ನನ್ನ ಅಕೌಂಟಲ್ಲಿ ಇರಲಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲ, ಗೃಹಲಕ್ಷ್ಮಿ ಅಂದ್ರೆ ಮನೇಲಿರೋ ಹೆಂಡತಿನೇ ಗೃಹಲಕ್ಷ್ಮಿ. ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋದು ಓನ್ಲಿ ಲಕ್ಷ್ಮಿ. ಓನ್ಲಿ ಲಕ್ಷ್ಮಿ. ನಾ ಸಾರಿ ಮಾಡಿದ್ರೆ ನನ್ನ ಹತ್ರ ಲಕ್ಷ್ಮಿ ಇರ್ಲಿಲ್ಲಮ್ಮ, ಮನೇಲಿ ಗೃಹಲಕ್ಷ್ಮಿ ಇದ್ಲು ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದಾ? ತೋರಿಸಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡೋಣ. ಅಷ್ಟೇ.